ಇಸ್ಪಿಟ್ಟು ಅವ್ರ ದೇವ್ರ ಮನೆ ಮತ್ತೆ ಅವರ ಅಪ್ಪನ ಮನೆ ಮನೆ ದೇವರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಯಾರನ್ನ ಬಿಟ್ರು ಇಸ್ಪಿಟ್ ಬಿಡಲ್ಲ. ಹೆಸರ ಕೇಳ್ತೀರ ಹೇಳಿದ್ನ ಕೇಳಕ್ಕೆ ಇಸ್ಪೈ ದಾಸೆ ಅಂತ. ಯಾರನ್ನ ಬಿಟ್ರು ಇಸ್ಪಿಟ್ ಬಿಡಲ್ವಂತೆ. ಓಲಿ ಆಯಿತು, ನಿನ್ಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಲ್ಲೇ ಚೆನ್ನಾಗಿರು. ಆಯಿತು, ಏನು ಮಾಡೋಕ್ಕ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಏನು ಅಂತಂದರೆ ಹಾಲು. ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಒಂದು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಆ ಸ್ಕಿನ್ ಕೇರ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಏನಿಲ್ಲ, ಸ್ಕಿನ್ ಕೇರ್ ಅಂದರೆ ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದು ಹಾಲು ತಗೊಂಡಿನಿ, ಹಸಿ ಹಾಲು. ಹಸಿ ಹಾಲಲ್ಲಿ ಸ್ವಲ್ಪ ಹತ್ತಿಲಿ ಹೆಜ್ಜಿಬಿಟ್ಟು ಮುಖನ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೆನ್ಸಿಂಗ್, ಹಸಿ ಹಾಲಲ್ಲಿ ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ಥರ ಕ್ಲೆನ್ಸಿಂಗ್ ಮಾಡಿದ್ರೆ ಮುಖ ಫೇಸ್ ವಾಶ್ ಮಾಡಿದಷ್ಟೇ ಕ್ಲೀನ್ ಆಗುತ್ತೆ. ಹಸಿ ಹಾಲಲ್ಲಿ ಮಾಡಬೇಕು. ಬೇರೆ ಕಾಟನ್ ತಗೊಳ್ಳೋಣ. ಸುಂದರವಾಗಿರೋ ಮುಖಕ್ಕೆ ಇನ್ನ ಸುಂದರವಾಗಿ ಮಾಡೋಣ. ಇವನ್ನೆಲ್ಲ ಮನೇಲೆ ಈ ಥರ ಮಾಡ್ಕೊಂಡ್ರೆ ಕ್ಲೀನ್ ಆಗಿರುತ್ತೆ ಫೇಸ್. ಯಾವ ಪಾರ್ಲರ್ಗೂ ಹೋಗೋದು ಬೇಡ. ಅಂದ್ರೆ ನಮ್ಗೆ ಮೈ ಭಾರ, ಅದಕ್ಕೆ ಮಾಡೋದು. ನೋಡಿ ಎಷ್ಟು ಗಲೀಜು ಉಂಟು. ಜಾಸ್ತಿ ಹೊರಗಡೆ ದುಡ್ಡು ಖರ್ಚು ಮಾಡಕ್ ಇಷ್ಟ ಇಲ್ಲದೆ ಇರೋರು ಈ ತರ ಮಾಡ್ಕೋಬಹುದು. ಏನಂತೀರ? ನೋಡಿ ಆಯ್ತು. ನಾನಿವಾಗ ಇದಕ್ಕೆ ಮುಲ್ತಾನಿ ಮಿಟ್ಟಿ ಹಾಲು ಸ್ವಲ್ಪ ಜಾಸ್ತಿ ಆಗೋಯ್ತಲ್ಲ. ರಾಮು ಅಲ್ಲ ಅವನು, ನಮ್ಮ ರಾಜುಗೆ ಹಾಕೋಣ. ಸ್ವಲ್ಪ ಹಾಲು ತಗೊಂಡಿದ್ದೀನಿ, ಸಾಕು. ಅದಕ್ಕೆ ಒಂದು 3/4 ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿ ತಗೊಂಡಿದ್ದೀನಿ. ಆದ್ರೂ ತೆಳ್ಳಗೆ ಆಗೋಯ್ತು. ಇದನ್ನ ಫೇಸ್ ಮೇಲೆ ಫೇಸ್ ತುಂಬಾ ಹಾಕ್ಬೇಕು. ಮುಲ್ತಾನಿ ಮಿಟ್ಟಿನ ವಾರಕ್ಕೊಂದ್ಸಲ ಹಾಕಿದ್ರೆ ಫೇಸ್ ಟೈಟ್ ಆಗುತ್ತೆ, ಬೆಳ್ಳಗಾಗಲ್ಲ, ಕ್ಲಿಯರ್ ಆಗುತ್ತೆ, ಗ್ಲೋ ಬರುತ್ತೆ. ಆಮೇಲೆ ಸ್ಕಿನ್ ಡ್ರೈ ಆಗಿರುತ್ತಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸ್ಕಿನ್ ಲೂಸ್ ಆಗಿರೋದು ಟೈಟ್ ಆಗುತ್ತೆ. ಆಮೇಲೆ ಇದನ್ನ ಫುಲ್ಲು ಒಣಗಿ ಹಂಗೆ ಮರುಭೂಮಿ ಆಗೋ ತರ ಬಿಡಬಾರ್ದು. ಸ್ವಲ್ಪ ಹಸಿ ಅನ್ನೋಂಗೆ ತೊಳಿಬೇಕು. ನನಗೆ ಕನ್ನಡಕ ಹಾಕ್ಲಿಲ್ಲ ಅಂದ್ರೆ ಹತ್ರದಲ್ಲಿ ಏನು ಕಾಣಲ್ಲ, ಹಾಗಾಗಿ ಕನ್ನಡಿ ನೋಡ್ತಾ ಇದ್ದೀನಿ. ಸಾಕು ಅನ್ಕೋತೀನಿ. ಏನೋ ನಿಂಗೆ ಬೇಕಾ? ನಾನೇನೋ ತಿಂತಾ ಇದ್ದೀನಿ ಅಂತ ಬಂದವನೆ. ನಾನು ಏನ್ ತಿಂತಾ ಇದ್ದೀನಿ? ತಿಂತೀಯಾ? ಫೇಸ್ ವಾಶ್ ಸಾರಿ, ನಿನ್ಗೂ ಹಾಕೊಡ್ಲಾ? ಫೇಸ್ ಪ್ಯಾಕ್ ಹಾಕೊಡ್ಲಾ? ಹಾಕ್ಲಾ? ಬೇಡವಾ? ಅವನೇ ಬೆಳ್ಳಗಿದೆಯಲ್ವಾ? ನೀನೇ ಬೆಳ್ಳಗಿದೆಯಲ್ಲ, ಏನಕ್ಕಿದೆಲ್ಲ? ನೀನೇ ಸುಂದರವಾಗಿ ಬೆಳ್ಳಗಿದೆಯಾ? ನಿಮ್ಗೆಲ್ಲ ಬೇಡ, ಹೋಗು. ಫ್ರೆಂಡ್ಸ್, ಇವಾಗ ಇದನ್ನ ಒಣಗೋ ತನಕ ನಾನು ಬೇರೆ ಕೆಲಸ ಮಾಡ್ತೀನಿ. ಬೇರೆ ಕೆಲಸ ಅಂದ್ರೆ ಪಾತ್ರೆ ತೊಳೆಯೋದು, ಮನೆ ಒರೆಸೋದು. ಪಾತ್ರೆ ತೊಳೆಯೋಷ್ಟರಲ್ಲಿ ಇದು ಫುಲ್ಲು ಡ್ರೈ ಆಗಿಬಿಡುತ್ತೆ, ಅಷ್ಟೊತ್ತಿಗೆ ತೊಳೆದ್ಬಿಡುತ್ತೆ. ಫ್ರೆಂಡ್ಸ್, ಇವಾಗ ತೊಳ್ಕೊ ಬಂದಿದ್ದೀನಿ. ಈ ಥರ ಕಾಣಿಸ್ತಾ ಇದೆ ನನ್ನ ಫೇಸು. ಇದನ್ನ ಹಾಕ್ಕೊಂಡು ಏನೇನು ಕೆಲಸ ಮಾಡಿದೆ ಅಂದರೆ ಪಾತ್ರೆ ತೊಳೆದೆ, ಆಮೇಲೆ ಮ್ಯಾಟ್ ಇತ್ತು, ಮ್ಯಾಟ್ ಒಗ್ದಾಕ್ದೆ, ಮನೆ ಒರೆಸ್ದೆ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಫ್ರಿಜ್ಜಿಂದ ಇದನ್ನು ತೆಗೆದಿಟ್ಟಿದ್ದೀನಿ. ಇದೇನು ಅಂದರೆ ಕೆನೆ. ಇದು ಹಾಲು ಕಾಯಿಸ್ಬಿಟ್ಟು ನಾನೇ ಕೆನೆ ತೆಗೆದು ಇಷ್ಟಾಗಿದೆ. ಇವಾಗ ಇದನ್ನು ಸ್ವಲ್ಪ ಕರಗಬೇಕು, ಅಷ್ಟರೊಳಗೆ ನಾನು ಸ್ನಾನ ಮಾಡ್ಕೊಬರ್ತೀನಿ. ಆಮೇಲೆ ಬೆಣ್ಣೆ ಮಾಡ್ತೀನಿ, ಎಷ್ಟು ಬರುತ್ತೆ ಏನೋದನ್ನು ತೋರಿಸ್ತೀನಿ. ಹಾಲು ಫ್ರೆಂಡ್ಸ್, ಇದು ಯಾವುದು ಈ ಆರೆಂಜ್ ಹಾಲು ಬರುತ್ತಲ್ಲ, ಅದ್ರಲ್ಲಿ ಮಾತ್ರ ಕೆನೆ ಬರೋದು. ನೋಡಿ, ಇವಾಗ 1 ಲೀಟ್ರ್ ಹಾಲು ತಂದುಬಿಟ್ಟು ಕಾಯಿಸಿಟ್ಟಿದ್ದೀನಿ. ನಾವು ಮೊಸರು ತಗೋತೀವಲ್ಲ ಅದೇ ರೇಟ್ಗೆ ಆರೆಂಜ್ ಹಾಲು ಬರುತ್ತೆ. ಅದನ್ನು ಈ ಥರ ನೀಟಾಗಿ ಕಡಿಮೆ ಉರಿನಲ್ಲಿ ಕಾಯಿಸಿದ್ರೆ ನೋಡಿ ಈ ಥರ ಕೆನೆ ಬರುತ್ತೆ. ಇನ್ನೂ ಸ್ವಲ್ಪ ತಣ್ಣಗಾಗಬೇಕಿದೆ. ಇದು ಫ್ರಿಜ್ಗೆ ಇಟ್ಟರೆ ಬೇಗ ತಣ್ಣಗಾಗುತ್ತೆ. ಅದನ್ನೇ ಇವಾಗ ನಾನು ಈಗ ತೆಗೆದು ಇಲ್ಲಿ ಇಟ್ಟಿದ್ದೀನಿ. ಸುಮಾರು ದಿನದಿಂದ ಇಷ್ಟ ಆಗೈತೆ. ಇವಾಗ ನಾನು ಸ್ನಾನ ಮಾಡಿ ಬಂದಮೇಲೆ ಅಷ್ಟೊತ್ತಿಗೆ ಆರಿರುತ್ತೆ. ಆಮೇಲೆ ಅದನ್ನು ಬೆಣ್ಣೆ ಮಾಡೋಣ. ಇವಾಗ ಸ್ನಾನಕ್ಕೆ ಹೋಗೋಣ. ನೋಡಿ, ನಾನು ಕವಿರತ್ನ ಕಾಳಿದಾಸ ಫಿಲಮ್ ನೋಡ್ತಾಯಿದ್ದೀನಿ. ನೋಡ್ಕೊಂಡು ನೋಡ್ಕೊಳಕ್ಕಾಗಲ್ಲ, ಕೆಲಸ ಮಾಡ್ತಾ ಕೇಳಿಸ್ಕೊತಾ ಇದ್ದೀನಿ ಕಿವಿನಲ್ಲಿ. ಅಷ್ಟೇ, ಕಿವಿಲಿ ಕೇಳಿಸ್ತಾ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಸ್ನಾನ ಮಾಡ್ಕೊಂಡು ಲಕ್ಷಣವಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ನಾನು ಕೂದಲನ್ನ ಕಟ್ ಮಾಡಿಸ್ಬಿಟ್ಟಿದ್ದೀನಿ, ಸ್ಟೆಪ್ ಕಟ್ಟಿಂಗು. ಯಾಕೆ ಅಂದರೆ ಉದ್ರಿ ಹೋಗ್ತಾಯಿತ್ತು, ಗಂಟು ಹಾಕೋಕ್ಕೆ ಆಗಲ್ಲ. ಆವಾಗ ಗಂಟು ಹಾಕ್ತಿದೆ, ಉದ್ರಿ ಹೋಗ್ತಿತ್ತು. ಅಂದರೆ ಎಷ್ಟು ಉದ್ರಿ ಅಂದರೆ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲ ನನ್ನ ಕೂದಲೇ, ಇದು ನನ್ನ ತಲೆ ಕೂದಲು. ಹಿಂಗೆ ಅದಕ್ಕೆ ಯಾಕೆ ಎಣ್ಣೆ ಹಾಕಿ ಸ್ನಾನ ಮಾಡಿ ಶಾಂಪೂ ಹಾಕಿ ಅಷ್ಟೊಂದೆಲ್ಲ ಕಷ್ಟಪಡಬೇಕು ಅಂದ್ಬಿಟ್ಟು ನೋಡಿ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಇಷ್ಟುದ್ದ. ಅದು ನಾನು ಗಂಟಾಕೋಕ್ಕಾಗಲ್ಲ, ಹಿಂಗೆ ಬಿಡಬೇಕು. ಹಿಂಗೆ ಬಿಟ್ರೆ ನನಗೆ ಆಗಲ್ಲ, ಸೆಕೆ. ಸ್ವಲ್ಪ ಹೊತ್ತಾದಮೇಲೆ ಹಂಗೆ ಗಟ್ಟಾಗ್ತೀನಿ. ಇರಲಿ ಇವಾಗ ಫ್ರೆಂಡ್ಸ್. ಇಲ್ಲಿ ನೋಡಿ, ಜಿರಳೆಗಳು ಮಾರಣ ಹೋಮ ಮಾಡಿಬಿಡ್ತೀನಿ.
ಇದನ್ನು ನನ್ನ ಮಗ ಏನೋ ತಿಂದ್ಬಿಟ್ಟು ಹೊರಗಡೆ ಇಟ್ಟವನು ಇಲ್ಲಿ. ಅದಕ್ಕೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಇದ್ರೊಳಗೆ ಒದ್ದಾಡ್ತಾ ಬಿದ್ದವೆ, ಹೊರಗಡೆಗೂ ಬರೋಕ್ಕಾಗ್ದೇ. ನಾನು ಅದನ್ನು ಸುಮ್ಮನೆ ಬಿಡ್ತೀವ? ಅವು ಮೊದಲೇ ಅಡುಗೆ ಮನೆ ಕಳ್ಳರು ಇವರು. ಈ ಕಳ್ಳರನ್ನ ನಾವು ಸುಮ್ಮನೆ ಬಿಡ್ತೀವ? ಅದನ್ನು ಸಾಮೂಹಿಕವಾಗಿ ಮರಣದಂಡನೆ ಕೊಟ್ಬಿಟ್ಟಿದ್ದೀನಿ. ಇವ್ರ ಫ್ಯಾಮಿಲಿ ಬಂದು ನನ್ನ ಮೇಲೆ ಕೇಸ್ ಹಾಕೋ ಬದಲು ನಾನೇ ಇವ್ರನ್ನ ಅಡ್ರೆಸ್ ಇಲ್ದಂಗೆ ಕಳಿಸ್ಬಿಡೋಣ ಫಸ್ಟು ಅಲ್ವಾ. ಇಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಹೋಗ್ಬಿಡ್ತವೆ. ನಮ್ಮ ಮನೆಗೆ ಬರೋ ನೆಂಟರುಗಳು ಬೇಡ ಬೇಡ ಅಂದರೂ ಬರ್ತಾರೆ ಅವರು. ಹೋಗ್ಬಿಟ್ಟು ಬನ್ನಿ, ಬಾಯ್ ಬಾಯ್. ನೋಡಿ, ಆವಾಗಲೇ ಹೇಳಿದ್ನಲ್ಲ, ಇದು ಎಲ್ಲ ಕರಗೈತೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಯಾಕೆಂದರೆ ಮಜ್ಜಿಗೆ ಹಾಕ್ಬಿಟ್ಟು ಮಾಡಬೇಕು. ಮಜ್ಜಿಗೆ ಇಲ್ವಲ್ಲ, ಹಂಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬೆಣ್ಣೆ ಬಂತು ತೋರಿಸ್ತೀನಿ ರೀ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ, ಹಂಗೆ ಗಟ್ಟಿಗೆ ಸಖತ್ತಾಗಿ ಬಂದೈತೆ. ಇಷ್ಟು ದಪ್ಪ ಬೆಣ್ಣೆಗೆ ಒಂದು ಸೇರು ಏನು ಎಷ್ಟು 170 200 ಇರುತ್ತೆ ನೋಡಿ. ಅದೆಲ್ಲ ಬೆಣ್ಣೆನೆ. ಇದನ್ನೇ ಇವಾಗ ಕಾಯ್ಸೋಕ್ಕಾಗಲ್ಲ. ಇವಾಗ ನನ್ನ ಡ್ಯೂಟಿಗೆ ಹೋಗಬೇಕು, ಟೈಮ್ ಆಗೋಯ್ತು. ಬಂದು ಇದನ್ನು ಸಾಯಂಕಾಲ ಕಾಯಿಸ್ತೀನಿ. ಇರ್ರಿ, ಇದೊಂಚೂರು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡೋಣ. ಇಲ್ಲಿ ನೋಡಿ ಎಷ್ಟು ಬಂತು, ಇದೆಲ್ಲ ಬೆಣ್ಣೆನೆ. ಇವಾಗ ಇದನ್ನು ಫ್ರಿಜ್ಗೆ ಇಟ್ಬಿಟ್ಟು ಹೋಗ್ತೀನಿ. ಫ್ರಿಜ್ಗೆ ಇಟ್ಟು ಹೋದರೆ ಇದರೊಳಗೆ ಇರೋದು ಎಲ್ಲ ನೋಡಿ ಇನ್ನೂ ಸ್ವಲ್ಪ ಐತೆ, ಅದು ಮೇಲಿಗೆ ಬಂದರೆ ಇವಾಗ ಇವೆರಡನ್ನೂ ಫ್ರಿಜ್ಗೆ ಇಡ್ತೀನಿ. ಇವಾಗ ಇದನ್ನು ಕಾಯಿಸೋಕ್ಕಾಗಲ್ಲ, ಹಾಗಾಗಿ ಬಂದ್ಬಿಟ್ಟು ಕಾಯಿಸ್ತೀನಿ. ಸ್ವಲ್ಪ ಟೇಸ್ಟ್ ಮಾಡುವ. ಏನೋ ಆಕ ತನಕ ಸ್ವಲ್ಪ ಇರು. ನಿನಗೇನ ಬೇಕು? ಹಾಂ, ಏನ ಡಬ್ಬ ವಸ್ತು ಏನ ಬೇಕು ನಿನಗೆ? ನಿನಗೆ ಚಿಕನ್ ತಂದಿದ್ದೀನಿ ನೋಡು, ಚಿಕನ್ ಕಾಲು. ಚಿಕನ್ ಎಷ್ಟು ದಿನ ಆಗಿತ್ತು ತಿಂದು. ಕೊಡು ಬೇಗ ಕೊಡು, ಹೊಟ್ಟೆ ಹಸ್ವಾಗ್ತಾ ಇದೆ. ಬೇಗ ಕೊಡಮ್ಮ, ಬೇಗ ಕೊಡು. ಎಲ್ಲ ನಿನ್ನ ಡಬ್ಬ ಆಚೆಲಿ ಇಟ್ಟಿದ್ದಾನಾ?
ನಡಿ ನಡಿ. ಬಾರೆ ಕಡೆಗೆ, ಈ ಕಡೆ ಬಾರ. ತಗೋ. ಏನೂ ಹಾಕೋದೇ ಇಲ್ವನೋ, ಯಾರು ಏನೋ ಹಂಗೆ ಆಡ್ತಾನೆ ಅಯ್ಯ ಅಯ್ಯ ಅಂತ. ನಿಮ್ದೇನವ ಬಾಣಂತಿ? ಇಲ್ಲೇ ಹಾಕ್ಲಾ? ತಗೋ. ಏನು ಅದು ಯಾವಾಗ ಎದ್ದೋಯ್ತಿ, ಅದು ಯಾವಾಗ ಹೋಗಿ ಕಕ್ಕ ಮಾಡ್ಬಿಟ್ಟು ಗೊತ್ತಿಲ್ಲ. ನೋಡಿ ಇವನ ಎಲ್ಲ ಕಚ್ಕೊಂಡು ಬಿದ್ದಿವೆ. ಫ್ರೆಂಡ್ಸ್, ಬೆಳಗ್ಗೆ ಇದನ್ನು ಫ್ರಿಜ್ಗೆ ಇಟ್ಬಿಟ್ಟು ಹೋಗಿದ್ನಲ್ಲ, ಇವಾಗ ಬಂದು ತೆಗ್ದಿದ್ದೀನಿ. ಇವಾಗ ಕಾಯಿಸೋಣ ಅಂತ ತೆಗ್ದಿದ್ದೀನಿ. ಇದ್ರೊಳಗೂ ಸ್ವಲ್ಪ ಸಿಕ್ತು, ಅದನ್ನ ಎತ್ಬಿಟ್ಟು ಹಾಕೊಂಡಿದ್ದೀನಿ. ಇವಾಗ ಇದು ಕಾಯಿಸೋಕ್ಕೆ ಸಿಲ್ವರ್ ಪಾತ್ರೆ ಇಟ್ಟರೆ ಚೆನ್ನಾಗಿರುತ್ತೆ, ಆದರೆ ಇದು ಕರೆಂಟ್ ಸ್ಟವಲ್ಲಿ ಸ್ಟೀಲ್ ಪಾತ್ರೆನೇ ಇಡಬೇಕಲ್ಲ, ಹಾಗಾಗಿ ಸ್ಟೀಲ್ ಪಾತ್ರೆನೇ ಇಡ್ತಾ ಇದ್ದೀನಿ. ಅವಾಗ ಅದು ಸ್ವಲ್ಪ ಕರಗಿದ್ಮೇಲೆ ನಾನು ತುಪ್ಪದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ತೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಮೆಣಸು, ಉಪ್ಪು, ಆಮೇಲೆ ಲವಂಗ ಇಷ್ಟು ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಬರ್ಕಾರ್ ಪುಡಿ ಅಂತೀವಿ ನಾವು ಇದನ್ನು. ಇದೇನೇ ಎಷ್ಟು ದಿನ ಇಟ್ಟರೂ ಕೆಡಲ್ಲ. ಇದಕ್ಕೇನು ಹಾಕಿರಲ್ಲ, ಬರೀ ಉಪ್ಪು, ಮೆಣಸು, ಲವಂಗ ಇಷ್ಟು ಮಾತ್ರ. ಆಮೇಲೆ ಮೆಂತ್ಯನೂ ಹಾಕ್ಬೇಕು, ಚೆನ್ನಾಗಿರುತ್ತೆ. ಅದು ಒಲೆ ಆದರೆ ಎಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಇದು ಮಾಡ್ಬೋದು. ಸ್ಪೂನ್ ತಗೊಳ್ಳೋಣ. ತುಪ್ಪ ನಾನು ಕಾಯಿಸಿದ್ದೀನಿ ಸುಮಾರು ಸಲ, ಬೆಣ್ಣೆ ತಗೊಬಂದು ಮತ್ತು ಇದೇ ಥರ ಮಾಡಿ ಸುಮಾರು ಸಲ ಕಾಯಿಸಿದ್ದೀನಿ. ಏನು ತೊಂದರೆ ಇಲ್ಲ ಕಾಯಿಸೋದ್ರಲ್ಲೇನು. ಇದೇನು ಮಹಾಯುದ್ಧ ಏನಲ್ಲ ಬೆಣ್ಣೆ ಕಾಯಿಸೋದು. ಅದು ಚೆನ್ನಾಗಿ ಇದೆಲ್ಲ ನಮ್ಮ ಕಡೆ ಮಡ್ಡಿ ಅಂತೀವಿ, ಕೆಳಗಡೆ ಎಲ್ಲ ತಳ ಎಲ್ಲ ಹಿಡಿಬೇಕು. ತಳ ಅಂದರೆ ಇದು ಈ ಮಜ್ಜಿಗೆ, ಈ ಮೊಸರು ಎಲ್ಲ ಈ ಥರ ಬೆಳ್ಳಗಿರುತ್ತಲ್ಲ, ಇದೆಲ್ಲ ಹೋಗಿ ನೀರು ಥರ ಕಾಣಿಸ್ಬೇಕು, ಚೆನ್ನಾಗಿ ಮಳ್ಳಿ. ಆಮೇಲೆ ಪೌಡ್ರ್ ಹಾಕಿ ನೋಡಿ. ಇವಾಗ ಗುಳ್ಳೆ ಥರ ಬರ್ತದಲ್ವಾ, ಅದು ಮಡ್ಡಿ ಎಲ್ಲ ಕೆಳಗಡೆ ಹೋಯ್ತದಲ್ವಾ, ಅವಾಗ ಒಂದು ಅರ್ಧ ಸ್ಪೂನ್, 1/2 ಸ್ಪೂನ್ ಹಾಕ್ತೀನಿ ಸಾಕು. ಇದಕ್ಕೆ ಜಾಸ್ತಿ ಬೇಡ, ಕಹಿ ಬಂದ್ಬಿಡುತ್ತೆ. ಮೆಂತ್ಯ ಹಾಕಿರ್ತೀನಲ್ವಾ, ಹಾಗಾಗಿ ತುಪ್ಪ ಕಹಿ ಬಂದ್ಬಿಡುತ್ತೆ. ಸ್ವಲ್ಪನೇ ಹಾಕಿದ್ದೀನಿ ನೋಡಿ. ಫ್ರೆಂಡ್ಸ್, ನಾನು ತುಪ್ಪ ಕಾಯ್ತು ಈ ಥರ ಬರಬೇಕು ನೋಡಿ. ಮಳ್ಳದೆಲ್ಲ ನಿಂತೋಗ್ಬೇಕು, ಫುಲ್ಲು ಮಳ್ಳದೆಲ್ಲ ನಿಂತೋಗಿ ಈ ಥರ ನೀರು ಥರ ಕಾಣಿಸ್ಬೇಕು. ಅದು ಮೇಲೆ ಗೊಬ್ಬೆ ಬರುತ್ತಲ್ಲ, ಅದೆಲ್ಲ ನಿಂತೋದ್ರೆ ತುಪ್ಪ ಕಾಯ್ತು ಅಂತ. ಇವಾಗ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಬಿಟ್ಟು ಈ ಬಾಕ್ಸ್ಗೆ ಸೋರ್ಸೋಣ. ನೋಡಿ ಇಷ್ಟು ಗಲೀಜು ಬಂತು, ಇದು ಇಷ್ಟು ತುಪ್ಪ ಬಂತು ನೋಡಿ. ಒಂದೊಂದು ಸ್ಪೂನು ಅಂದ್ರೂ ಒಂದು ವಾರ ಆಗುತ್ತೆ. ಜಾಸ್ತಿ ಆಗೋ ತನಕ ಕಾಯ್ಬೋದು, ಅದು ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಅವಾಗ ಹಂಗೆ ಕಾಯಿಸ್ಕೊಂಬಿಡೋದು ನಾನು. ಇದು ತುಪ್ಪದ ಬಾಕ್ಸೇನೆ, ಅದು ಖಾಲಿಯಾಗಿತ್ತು. ಆಮೇಲೆ ಇದನ್ನು ಒಂದು ವಿಡಿಯೋದಲ್ಲಿ ನೋಡಿದೆ. ಏನು ಗೊತ್ತಾ, ಈ ಥರ ನೀರು ಹಾಕ್ಬಿಟ್ಟು ಫ್ರಿಜ್ಗಿಡೋದು, ಅದು ಮೇಲೆ ತುಪ್ಪ ತೇಲ್ ಬರುತ್ತಂತೆ ಗಟ್ಟಿಯಾಗಿ. ನೋಡೋಣ, ಅದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಷ್ಟು ಐತಲ್ವಾ, ಟ್ರೈ ಮಾಡೋಣ. ನಾನು ಟ್ರೈ ಮಾಡ್ತೀನಿ, ಅದನ್ನು ತೊಗೊಂಡೋಗಿ ಫ್ರಿಜ್ಗೆ ಇಡ್ತೀನಿ. ಇವತ್ತು ಫುಲ್ ಕೆಲಸ ಫ್ರೆಂಡ್ಸ್. ಇವತ್ತು ಕೆಲಸ ಅಂದರೆ ಏನು ಅಷ್ಟೊಂದು ಕಸ್ಟಮರ್ ಅಲ್ಲ, ಕೆಲಸಗಳು ಹೋಗಿ ಗೂಡ್ಸೋದು, ಒರೆಸೋದು, ಎಲ್ಲ ಪ್ಯಾಕ್ ಮಾಡೋದು, ನಿಂತು ಕಾಲು ನೋವು ಬಂದ್ಬಿಟ್ಟವೆ ಇವತ್ತು ಇವಿಯಾಗಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ನಮ್ಮ ಮನೆಯವರು ಅವತ್ತು ಬರ್ತಡೇ ದಿನ ಬರಲಿಲ್ವಲ್ಲ, ಹಂಗಾಗಿ ನಾವು ಮುನ್ಸ್ಕೊಬಿಟ್ಟಿದ್ವಿ ಸ್ವಲ್ಪ. ಅದಕ್ಕೆ ಅವ್ರು ಸಮಾಧಾನ ಮಾಡೋಕ್ಕೋಸ್ಕರ ಹೋಟ್ಲಿಗೆ ಹೋಗೋದ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರನೇ ಇದು ಒಂದು ದೊಡ್ಡ ಮೋರಿತ್ತು, ಇಲ್ಲಿ ಫುಲ್ ಖಾಲಿಯಾಗಿ ಹೋಗೈತೆ. ನನಗೆ ಆಶ್ಚರ್ಯ. ಆಮೇಲೆ ಅದ್ರ ಪಕ್ಕದಲ್ಲಿ ಪಾರ್ಕಿಂಗ್ ಜಾಗ ಇತ್ತು. ಆ ಪಾರ್ಕಿಂಗ್ ಜಾಗದಲ್ಲೇ ಈ ಹೋಟೆಲು ಯಾವುದು ಅಂದರೆ ಮೈಸೂರು ಡೈನಿಂಗ್ ಹಾಲ್ ಅಂತನಾ, ಏನೋ ಅಲ್ಲಿ ಬರ್ದೈತೆ, ನೋಡಿ ತೋರಿಸ್ತೀನಿ ರೀ. ಮೈಸೂರು ಡೈನಿಂಗ್ ಹಾಲ್ ಅಂತ. ಆಮೇಲೆ ಆ ಹೋಟೆಲ್ ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ನಮ್ಮ ಏರಿಯಾದಲ್ಲಿ ಈ ಥರ ಆಗೈತೆ, ಚೇಂಜಸ್ ಅಂತ. ಆಮೇಲೆ ಒಳಗಡೆ ಹೋದರೆ ವೇಟಿಂಗ್ ಲಿಸ್ಟು. ಅಯ್ಯೋ ರಾಮ, ಈ ಥರ ಹೋಟೆಲ್ ನಾನು ಯಾವತ್ತೂ ಬಂದೇ ಇಲ್ವಲ್ಲ ಅಂತ ಅನ್ಕೊಂಡೆ. ತೋರ್ಸು ಕಾರ್ಡು. ವೇಟಿಂಗ್ ಲಿಸ್ಟ್ ನೋಡಿ. ಹೋಟ್ಲ್ ಊಟ ಬಂದಿದ್ದೀವಿ, ಮೈಸೂರು ಗಾಡಿ ಅಂತ ಇಲ್ಲಿ ವೇಟಿಂಗ್ ಹಾಕಿದ್ರು. ನಮ್ಮ ಮನೆಯವರು
ಮೊಸರ ಕೊಟ್ಟು ಒಂದು ನಾಷ್ಟ ಮಾಡಿದ್ದಾರೆ. ಗ್ಲಾಸ್ ತಗೊಂಡವ್ರಂತೆ ಬರ್ತಡೆಗೆ. ಅವ್ರಿಗೆ ಅವರೇ ಗಿಫ್ಟ್ ತಗೊಂಡವ್ರೆ. ಅವರೇ ಕೊಡ್ಸೋವಲ್ಲ ಇನ್ನೇ ಮಾಡೋದು. ನಾನ್ ಕೊಟ್ಟಿದ್ನಲ್ಲ ಅದನ್ನ ತಗೊಳಕ್ಕೆ ಇವ್ರಿಗೆ ಆಗ್ಲಿಲ್ಲ, ಅದಕ್ಕೆ ಅವರೇ ತಗೊಂಡವ್ರೆ. ನಿನ್ನೆ ಬರ್ತಡೆಗೆ ಜಗಳ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇವತ್ತು ಅದನ್ನ ಪ್ಯಾಚ್ ಆಫ್ ಮಾಡಕ್ಕೆ ಇವತ್ತು ಹೋಟೆಲ್ ಕರ್ಕೊಂಡ್ ಬಂದವ್ರೆ. ಆದ್ರೆ ಇದು ಮೈಸೂರ್ ಡೈನಿಂಗ್ ಹಾಲ್ ಇಲ್ಲಿ ವೇಟಿಂಗ್ ಲಿಸ್ಟ್ ಅಂತೆ. ವೇಟ್ ಮಾಡಿ ಅಂತ. ಮೊದ್ಲು ಮೋರಿತ್ತು, ದೊಡ್ಡ ಮೋರು. ಇಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಹೊಸದಾಗೈತೆ ಈ ಹೋಟೆಲ್, ತುಂಬಾ ಬ್ಯುಸಿ ಆಗೋಗೈತೆ ಹೋಟೆಲ್. ಆಮೇಲೆ ಒಂದು 5 ನಿಮಿಷನೂ ವೆಯ್ಟ್ ಮಾಡಲಿಲ್ಲ, ಬೇಗನೆ ಬಂದ್ವಿ. ಬಂದು ಒಳಗಡೆ ನೋಡಿದ್ರೆ ಟೇಬಲ್ ತುದೀಲಿ ಒಂದು ಸ್ಕ್ಯಾನರ್ ಸ್ಟಿಕ್ಕರ್ ಅಂಟಿಸೋರೆ. ಆಮೇಲೆ ಅಲ್ಲಿ ವೇಟರ್ ಬಂದ್ಬಿಟ್ಟು ಅಲ್ಲಿ ಸ್ಕ್ಯಾನ್ ಮಾಡಿ ಅಂದರು. ಆವಾಗ ನನ್ನ ಮಗ ಅಂದ, ಈ ಥರನಾ ಅಂತ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಎಲ್ಲ ಸ್ಟಾರ್ಟಿಂಗ್ ಬರಬೇಕಾದ್ರೇ ಸ್ಕ್ಯಾನ್ ಮಾಡಿ ಅಲ್ಲಿ ಆರ್ಡ್ರ್ ಮಾಡಿ ಬರಬೇಕು ಅಂತಲೇ ನಾನು ಅಂದ್ಕೊಂಡಿದ್ದು. ಇಲ್ಲಿ ನೋಡಿದ್ರೆ ಒಂದು ಈ ಮಾಮೂಲಿ ಹೋಟೆಲ್ಗಳಲ್ಲಿ ಒಂದು ಚಾರ್ಟ್ ಕೊಡ್ತಾರಲ್ಲ ನೋಡಿ, ಆ ಥರ ಅಂತ ಅಂದ್ಕೊಂಡ್ರೆ ಇಲ್ಲಿ ನಮ್ಮ ಟೇಬಲ್ ಪಕ್ಕನೇ ಒಂದು ಸ್ಟಿಕ್ಕರ್ ಅಂಟಿಸೋರೆ. ಆಮೇಲೆ ಅದು ಸ್ಕ್ಯಾನ್ ಮಾಡಿ ಬುಕ್ ಮಾಡಿದ್ಮೇಲೆ ನಾವು ಯಾವ ತಿಂದಿಲ್ಲ ಅದನ್ನು ಸ್ಪೆಷಲ್ ಇರೋದನ್ನು ಆರ್ಡ್ರ್ ಮಾಡ್ಕೊಂಡ್ವಿ. ಆರ್ಡ್ರ್ ಮಾಡಿ ತಿಂದಮೇಲೆ ಅಂದರೆ ಒಂದೇ ಸಲ ಮಾಡಲಿಲ್ಲ ನಾವು, ನಮಗೆ ಯಾವುದ್ಯಾವ್ದು ಬೇಕು ಅಂತ ಒಂದು ಸ್ವಲ್ಪ ಹೊತ್ತು ಕನ್ಫ್ಯೂಸ್ ಆಯಿತು ನನಗೂ ಅದನ್ನು ಸ್ಕ್ಯಾನ್ ಮಾಡಿ ಓಪನ್ ಮಾಡೋದಕ್ಕೆ. ಆಮೇಲೆ ನಿಧಾನಕ್ಕೆ ಓಪನ್ ಮಾಡಿ ಆಮೇಲೆ ನೋಡಿದೆ. ಅದನ್ನು ಒಂದೇ ಸಲ ಪೇ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ, ಅಲ್ಲಲ್ಲೇ ಪೇ ಮಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಾವು ಆ ಥರ ಅಷ್ಟೊಂದು ಲೇಟ್ ಆಯ್ತಲ್ಲ ನಾವು ಬುಕ್ ಮಾಡೋದು, ಸ್ವಲ್ಪ ಬಂದರು. ಆಮೇಲೆ ಅವ್ರು ಸ್ವಲ್ಪ ಹೇಳ್ಕೊಟ್ರು, ಅವಾಗ ಗೊತ್ತಾಗೋಯ್ತು. ಆಮೇಲೆ ಒಂದ್ಸಲ ಗೊತ್ತಾದ್ಮೇಲೆ ನಾವು ಅದನ್ನ ಒಂದೊಂದೇ ತಿಂತಾಯಿದ್ವಿ ನಿಧಾನಕ್ಕೆ. ಯಾಕೆ ಅಂದರೆ ನನ್ನ ಮಗ ಇನ್ನೂ ಬಂದಿರಲಿಲ್ಲ, ಅವನು ಅಂಗಡಿ ಬಾಗ್ಲಾಕೊಂಡು ಬರಬೇಕಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ತಿಂತಾಯಿದ್ವಿ ನಿಧಾನಕ್ಕೇ. ಆಮೇಲೆ ಒಬ್ಬರು ಬಂದು ಕೇಳಿದ್ರು ಖಾಲಿ ಆಯ್ತಾ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಅಂದ್ಬಿಟ್ಟು ನಾವು ಒಂದೊಂದ್ಸಲ ಜ್ಯೂಸ್ ತಗೊಳ್ಳೋದು, ಒಂದ್ಸಲ ಮಜ್ಜಿಗೆ ತಗೊಳ್ಳೋದು. ನನ್ನ ಮಗ ಬರೋ ತನಕನೂ ಹೆಂಗೋ ಕಾಲ ಕಳೆದ್ವಿ. ಒಟ್ಟಲ್ಲಿ ಊಟ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಊಟಕ್ಕೆ ದುಡ್ಡು ಕೊಟ್ಟಿದ್ವಿ. ಒಟ್ಟಿನಲ್ಲಿ ದುಡ್ಡು ಜಾಸ್ತಿ ಆಗೋಯ್ತು. ನನಗಂತೂ ಹೊಟ್ಟೆಲ್ಲ ಉರಿದೋಯ್ತು. ಒಂದು ಮನಸ್ಸಲ್ಲಿ ಆ ಥರ ಅಂದ್ಕೊಂಡೆ, ಅಯ್ಯೋ ಇಷ್ಟೊಂದು ಕೊಡಬೇಕಿತ್ತಾ ಅಂತ. ಒಂದು ಮನಸ್ಸಲ್ಲಿ ಅಂದ್ಕೊಂಡೆ, ಅಯ್ಯೋ ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ, ಏನೇನೋ ಖರ್ಚು ಮಾಡ್ತಾರೆ, ನಾವು ಇದಕ್ಕೋಸ್ಕರ ಎಲ್ಲೋ ವರ್ಷಕ್ಕೋ 2 ವರ್ಷಕ್ಕೋ ಈ ಥರ ಬರೋದು, ಏನು ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡ್ಕೊಂಡು. ಹಿಂಗೆ ಅನ್ನೆಸೆಸರಿ ಖರ್ಚು ಮಾಡೋದು ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ. ನನಗಂತೂ ಇಷ್ಟ ಆಗಲ್ಲ ಈ ಥರ. ನಾನು ಅಂದ್ಕೊಂಡೆ ಈಗ ಇಷ್ಟೊಂದು ದುಡ್ಡು ಆಗೋಯ್ತಲ್ಲ, ಒಂದು 3-4 ದಿನ ನಮ್ಮ ಮನೇಲಿ ನಾನ್ ವೆಜ್ ಆಯ್ತಾಯಿತ್ತು ತಂದು ಮಾಡ್ಕೊಂಡಿದ್ರೆ ಅಂತ ಅನ್ನಿಸ್ತು. ಹೋಗಲಿ ಪರವಾಗಿಲ್ಲ ಅಂದ್ಬಿಟ್ಟು ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನಾದೆ. ಅಷ್ಟೊತ್ತಿಗೆ ನನ್ನ ಮಗ ಬಂದ. ಅವನು ಬಂದಮೇಲೆ ಅವನಿಗೇನು ಬೇಕೋ ಅದನ್ನು ಆರ್ಡ್ರ್ ಮಾಡ್ದ. ಅವನೇನೋ ಆರ್ಡ್ರ್ ಮಾಡ್ಕೊಂಡು ನಮಗೂ ಜೊತೆಗೆ ಅದೇನೋ ಜ್ಯೂಸ್ ಏನೋ ತಗೊಂಡ. ನನಗಂತೂ ಹಂಗೆ ಕತ್ತಿನ ತುದಿವರೆಗೂ ಬಂದ್ಬಿಟ್ಟಿತ್ತು. ಆಗ್ತಾನೆ ಫ್ರೆಂಡ್ಸ್, ಊಟ ಮಾಡ್ಕೊ ಬಂದಾಯಿತು. ಹೋಟ್ಲಲ್ಲಿ ಊಟ ಕೊಡಿಸ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಅಲ್ಲಿಗೆ ತಾರಿಸ್ಬಿಟ್ಟವ್ರೆ. ಇನ್ನೇನು ಇದೇ ಸರಿ ಹೋಯ್ತು ಅಂತ ಅಲ್ಲ, ನಾಯಿ ಬಾಲ ಯಾವತ್ತೂ ಸರಿ ಹೋಗಲ್ಲ, ಡೊಂಕೆ ಇರುತ್ತೆ, ಅದು ಸರಿ ಮಾಡೋಕ್ಕಾಗಲ್ಲ ಅಂತಲೂ ಗೊತ್ತು. ಅದಕ್ಕೆ ಸುಮ್ಮನಾಗಿದ್ದೀವಿ. ಆಮೇಲೆ ಯಾರು ಸರಿ ಮಾಡೋಕ್ಕಾಗಲ್ಲ, ನಾನೇ ರಾಜ. ಯಾರೂ ಸರಿ ಮಾಡೋಕ್ಕಾಗಲ್ಲ, ಯಾರು ಸರಿ ಮಾಡೋಕ್ಕಾಗಲ್ಲ, ಅದು ಗೊತ್ತಾಗೋಗದೆ ನನಗೆ. ಆಮೇಲೆ ಇವತ್ತು ಹೋಟೆಲ್ದು ಕತೆ ಏನಾಯಿತು ಅಂದರೆ, ಹೋಟೆಲಲ್ಲೇ ಚೆನ್ನಾಗಿ ತಿಂದ್ವಿ. ಅದೇ ಫಸ್ಟ್ ಟೈಮ್ ಆ ಹೋಟೆಲ್ಗೆ ಹೋಗಿದ್ದು, ಚೆನ್ನಾಗಿತ್ತು. ಅಲ್ಲಿ ಆರ್ಡ್ರ್ ಹೆಂಗೆ ಅಂತ ಅಂದರೆ, ಆನ್ಲೈನಲ್ಲಿ ಮಾಡ್ತೀವಲ್ಲ ಆ ಥರ ಗೂಗಲ್ ಆರ್ಡ್ರು, ಏನು ಬೇಕಾದ್ರೂ ತಗೋಬೋದು. ನಮ್ಮಂತರ್ಗ ಸೆಟ್ ಆಗಲ್ಲ, ನಮ್ಗೆ ಏನಿದ್ರು ಅಲ್ಲೇ ಬಹುಮಾನ ಆ ಥರ ಇರಬೇಕು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ನಾನಂತೂ ಇಲ್ಲಿವರೆಗೂ ಅಷ್ಟೊಂದೇನು ತಿನ್ನಲಿಲ್ಲ. ಒಟ್ಟಿನಲ್ಲಿ ನನಗೆ ಮಾತ್ರ ಜಾಸ್ತಿ ಆಯಿತು. ಇವಾಗ ನಿದ್ದೆ ಚೆನ್ನಾಗಿ ಎಳೀತಾ ಇದೆ, ಮಲ್ಕೋಬೇಕು. ಅಂತೂ ಇಂತೂ ಸಮಾಧಾನ ಮಾಡಿ ಕೊಡ್ಸೋರು, ಚೆನ್ನಾಗಾಯಿತು. ಇವತ್ತಷ್ಟೇ ಮಗ ಹೇಳಿದ್ದು ಗೊತ್ತಿಲ್ಲ ಅಡ್ರೆಸ್. ನಾಳೆಗೆ ಯಥಾಸ್ಥಿತಿ ಅಷ್ಟೇ, ಬಿಡಲ್ಲ. ಇಸ್ಪಿಟ್ ಆಡೋದಂತೂ ಬಿಡಲ್ವಾ? ಬಿಡಲ್ಲ. ಇಸ್ಪಿಟ್ಟು ಅವ್ರ ದೇವ್ರ ಮನೆ, ಮತ್ತು ಅವರ ಅಪ್ಪನ ಮನೆ ದೇವರು. ಇಸ್ಪಿಟ್ ಆಡೋದಂತೂ ಬಿಡಲ್ಲ ತಾನೇ? ಯಾರನ್ನು ಬಿಟ್ರು ಹೆಸರ ಕೇಳ್ತಾರೆ, ಹೇಳಿದ್ನ ಕೇಳಕ್ಕೆ ಇಸ್ಪೈ ದಾಸೆ ಅಂತ. ಯಾರನ್ನು ಬಿಟ್ರು ಇಸ್ಪಿಟ್ ಬಿಡಲ್ವಂತೆ. ಓಲಿ ಆಯಿತು, ನಿನ್ಗೆಲ್ಲಿ ನೆಮ್ಮದಿ ಸಿಗುತ್ತೆ ಅಲ್ಲೇ ಚೆನ್ನಾಗಿರು, ಏನು ಮಾಡೋಕ್ಕಾಗಲ್ಲ. ಬಾಯ್. ಇವತ್ತಿನ ವಿಡಿಯೋ ಇಷ್ಟೇ, ನಾಳೆ ಸಿಗೋಣ.
ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಮೇಲೆ ಅಷ್ಟೇ ಲೈಕ್ ಮಾಡಿ ಅಂತೆ ಸಾಕು ಬಾಯ್ ಫ್ರೆಂಡ್ ಬಾಯ್